ಪ್ರವಹ ಮರುತಗೆ 12 ಸೈಂಧವ ದಿವಾಕರ ಧರ್ಮರಿಗೆ ದಶನವಸು ಕಲ್ಪವು ಮಿತ್ರರಿಗೆ ಶೇಷ ಶತಜನಕೆಂಟು ಕವಿಸನಕ ಸುಸನಂದನ ಸನತ್ ಕುಮಾರ ಮುನಿಗಳಿಗೇಳು ವರುಣನ ಯುವತಿ ಪರ್ಜನ್ಯಾತಿ ಪುಷ್ಕರಗಾರು ಕಲ್ಪದಲ್ಲಿ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರ್ಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 46. ಪ್ರವಹ ಮರುತಗೆ 12 ಸೈಂಧವ ದಿವಾಕರ ಧರ್ಮರಿಗೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಪ್ರವಹವಾಯು, ಚಂದ್ರ, ಸೂರ್ಯ, ಮಿತ್ರನಾಮಕ ಸೂರ್ಯ, ಶೇಷತಸ್ಥರು, ವರುಣದೇವರು ಇತ್ಯಾದಿ ದೇವತಾ ವರ್ಗದವರ ಕಲ್ಪಸಾಧನಾ ವಿಚಾರವನ್ನು ತಿಳಿಸ್ತಾರೆ. 11ನೆಯ ಕಕ್ಷಾಪನ್ಯರಾದ ಪ್ರವಹವಾಯುವಿಗೆ ಅಪರೋಕ್ಷಾತ್ ಪೂರ್ವ 12 ಬ್ರಹ್ಮಕಲ್ಪಗಳು, ಅಪರೋಕ್ಷಾನಂತರ 12 ಬ್ರಹ್ಮಕಲ್ಪಗಳು, ಒಟ್ಟು 24 ಬ್ರಹ್ಮಕಲ್ಪಗಳ ಸಾಧನ. 12ನೆಯ ಕಕ್ಷಕ್ಕೆ ಸೇರಿದ ವಿವಸ್ವಾನ್ ನಾಮಕ ಸೂರ್ಯ, ಚಂದ್ರ ಅಂದರೆ ಸೈಂಧವ, ಯಮದೇವರು ಮತ್ತು ಸ್ವಯಂಭುವ ಮನುವಿನ ಪತ್ನಿ ಶತರೂಪಾದೇವಿ ಈ 4ವರಿಗೆ ಅಪರೋಕ್ಷಾತ್ ಪೂರ್ವ 10 ಕಲ್ಪಗಳು, ಅಪರೋಕ್ಷಾನಂತರ 10 ಕಲ್ಪಗಳು, ಒಟ್ಟು 20 ಕಲ್ಪಗಳ ಸಾಧನೆ. ಮುಖ್ಯಾಂಶ ಎಂದರೆ ಗುರು ಹೃದಯ ಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಸೈಂಧವ ಎಂದರೆ ಸಮುದ್ರಾಭಿಮಾನಿ ವರುಣ ಎಂದು ಹೇಳಿದೆ. ವರುಣ 13ನೇ ಕಕ್ಷಕ್ಕೆ ಸೇರಿದ ದೇವತೆ. ಸೈಂಧವ ಎಂದರೆ ಕ್ಷೀರ ಸಮುದ್ರ ಮಥನದ ಸಮಯದಲ್ಲಿ ಹುಟ್ಟಿದ ಚಂದ್ರ ಎಂದರ್ಥ. ಮುಂದೆ ಮಿತ್ರರಿಗೆ ಎಂದು ಹೇಳಿರುವಲ್ಲಿ ಅಲ್ಲಿ ವರುಣನನ್ನು ಸೇರಿಸಿಕೊಳ್ಳಬೇಕು. ಇದರಿಂದ ಸೈಂಧವ ಎಂಬ ಶಬ್ದಕ್ಕೆ ಸಿಂಧು ಸಂಜಾತ ಚಂದ್ರ ಎಂದು ಪರಿಗಣಿಸಬೇಕು. 13ನೇ ಕಕ್ಷಾಪನ್ನರಾದ ವರುಣ, 14ನೇ ಕಕ್ಷದ ನಾರದರು, 15ನೇ ಕಕ್ಷದ ಭೃಗು ಪ್ರಸೂತಿ, 16ನೇ ಕಕ್ಷದ ಸಪ್ತರ್ಷಿಗಳು, ವಿಶ್ವಾಮಿತ್ರ, ವೈವಸ್ವತಮನು ಈ 9 ಮಂದಿ, 17ನೇ ಕಕ್ಷಾಪನ್ನರಾದ ಮಿತ್ರನಾಮಕ ಸೂರ್ಯ, ಗುರುಪತ್ನಿ ತಾರಾದೇವಿ, ನಿರಋತಿ, ಪ್ರವಹವಾಯುವಿನ ಪತ್ನಿ ಪ್ರಾವಹಿ ಈ 4 ಮಂದಿ, 18ನೆಯ ಕಕ್ಷದ ಸೋಮ ಪಾನಾರ್ಹರಾದ 100 ದೇವತೆಗಳಲ್ಲಿ 15 ದೇವತೆಗಳನ್ನು ಬಿಟ್ಟು ಉಳಿದ 85 ಮಂದಿ ಶೇಷ ಶತಸ್ಥರು. ಮತ್ತು ಅದೇ ಕಕ್ಷಾಪನ್ನರಾದ ಕುಬೇರ, ವಿಶ್ವಕ್ಸೇನ, ಗಣಪತಿ ಈ 3 ಮಂದಿ. ಈ ಗಣದವರಿಗೆಲ್ಲ ಅಪರೋಕ್ಷಾತ್ ಪೂರ್ವ 8 ಬ್ರಹ್ಮಕಲ್ಪಗಳು, ಅಪರೋಕ್ಷ ನಂತರ 8 ಬ್ರಹ್ಮಕಲ್ಪಗಳು, ಒಟ್ಟು 16 ಕಲ್ಪ ಸಾಧನೆ. 19ನೆಯ ಕಕ್ಷಾಪನ್ಯರಾದ ಶುಕ್ರಾಚಾರ್ಯರು, ಕವಿ, ಸನಕ, ಸನಂದನ, ಸನತ್ಕುಮಾರ ಈ ಮುನಿಶ್ರೇಷ್ಠರು. ಇವರಿಗೆ ಅಪರೋಕ್ಷಾತ್ ಪೂರ್ವ 7 ಕಲ್ಪಗಳು, ಅಪರೋಕ್ಷಾನಂತರ 7 ಕಲ್ಪಗಳು, ಒಟ್ಟು 14 ಬ್ರಹ್ಮಕಲ್ಪಗಳ ಸಾಧನೆ. 20ನೆಯ ಕಕ್ಷಾಪನ್ನರಾದ ಗಂಗಾದೇವಿ, ವರುಣನ ಯುವತಿ, ಅಗ್ನಿಪತ್ನಿ ಸ್ವಾಹಾದೇವಿ 21ನೆಯ ಕಕ್ಷ, ಚಂದ್ರಪುತ್ರ ಬುಧ 23ನೆಯ ಕಕ್ಷ, ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ 23ನೆಯ ಕಕ್ಷ, ಧರಣಿ ದೇವಿ 24ನೆಯ ಕಕ್ಷ, ಶನಿ 24ನೆಯ ಕಕ್ಷ ಮತ್ತು ಸುಕರ್ಮಾಭಿಮಾನಿಯಾದ ಪುಷ್ಕರನವರೆಗೂ ಅಂದರೆ 26ನೇ ಕಕ್ಷ. ಅಪರೋಕ್ಷಾತ್ ಪೂರ್ವ 6 ಕಲ್ಪಗಳು, ಅಪರೋಕ್ಷ ನಂತರ 6 ಕಲ್ಪಗಳು, ಒಟ್ಟಿನಲ್ಲಿ 12 ಕಲ್ಪಗಳ ಸಾಧನೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.